ಉಲ್ಟಾ ಉಲ್ಟಾ ಇಟ್ಕೊಂಡಿದ್ದಾರೆ ಸರಿ ಹೇಳಿ ಎಲ್ಲ ಯಾರು ಮಾಡಿಲ್ಲ ಸರಿ ಮಾತಾಡ್ತೀವಿ ಒಂಚೂರು ಬಿಸಿ ಇದ್ದೀರಿ. ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹಾಗೆ ಹಾಸನ ನಗರದ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೆ ಜಮೀರ್ ಅಹಮದ್ ಖಾನ್ ಬ್ರಿಗೇಡ್ ಹಾಗೆ ಇನ್ನಿತರ ಮುಸ್ಲಿಂ ಸಮುದಾಯದ ಪರ ಇರುವಂತಹ ಎಲ್ಲ ಸಂಘಟನೆಗಳು ಇವತ್ತು ಹಾಸನದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದರು. ಬಹಳ ಮುಖ್ಯವಾದಂಥ ಎರಡು ಉದ್ದೇಶಗಳನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನು ಮಾಡಿದ್ವಿ. ಒಂದು, ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸುಮಾರು 5 ಜನ ಮಂತ್ರಿಗಳನ್ನ ಮುಸ್ಲಿಂ ಸಮುದಾಯದ ನಾಯಕರಿಗೆ ಕೊಡಬೇಕು. ಅದೇ ಹಾಗೆ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಸುಮಾರು 84 ಲಕ್ಷ ಮುಸ್ಲಿಂ ಸಮುದಾಯ ಇದೆ. 54 ಲಕ್ಷ ಮುಸ್ಲಿಂ ಸಮುದಾಯನ ಪ್ರತಿನಿಧಿಸಿ ಈಗ ಇರುವಂಥದ್ದು ಕೇವಲ ಒಬ್ಬರು ಮಂತ್ರಿ. ಹಾಗಾಗಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 13 ಜನ MLCಗಳನ್ನ ಒಳಗೊಂಡಂತೆ 9 MLAಗಳು 4 ಜನ MLCಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 13 ಜನ ಶಾಸಕರಿದ್ರೂ ಕೂಡ ಕೇವಲ ಒಬ್ಬರನ್ನು ಮಂತ್ರಿ ಮಾಡುವಂಥದ್ದು ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ ಆಗಿದೆ. ಹಾಗಾಗಿ ಅದನ್ನ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರ ಸರಿಪಡಿಸ್ಕೊಳ್ಬೇಕು. ಕನಿಷ್ಠ 5 ಜನ ಮಂತ್ರಿಗಳನ್ನ ಮಾಡಬೇಕು. ಹಾಗೆ BZ ಜಮೀರ್ ಅಹಮದ್ ಖಾನ್ ರವರು ಎಲ್ಲರ ನಾಯಕರು, ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಮುಂದಿನ ಹಂತದಲ್ಲಿ ಏನಾದ್ರೂ ಇದನ್ನ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಸ್ಲಿಂ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ ನಿಮ್ಮ ವಿರುದ್ಧ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಅನ್ಶಾದ್ ಪಾಂಡೆ, ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹಾಗೆ ಹಾಸನ ನಗರದ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೆ ಜಮೀರ್ ಅಹಮದ್ ಖಾನ್ ಬ್ರಿಗೇಡ್ ಹಾಗೆ ಇನ್ನಿತರ ಮುಸ್ಲಿಂ ಸಮುದಾಯದ ಪರ ಇರುವಂಥ ಎಲ್ಲ ಸಂಘಟನೆಗಳು ಇವತ್ತು ಹಾಸನದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದರು. ಬಹಳ ಮುಖ್ಯವಾದಂಥ ಎರಡು ಉದ್ದೇಶಗಳನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನು ಮಾಡಿದ್ವಿ. ಒಂದು, ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸುಮಾರು 5 ಜನ ಮಂತ್ರಿಗಳನ್ನ ಮುಸ್ಲಿಂ ಸಮುದಾಯದ ನಾಯಕರಿಗೆ ಕೊಡಬೇಕು. ಅದೇ ಹಾಗೆ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಸುಮಾರು 84 ಲಕ್ಷ ಮುಸ್ಲಿಂ ಸಮುದಾಯ ಇದೆ. 54 ಲಕ್ಷ ಮುಸ್ಲಿಂ ಸಮುದಾಯನ ಪ್ರತಿನಿಧಿಸಿ ಈಗ ಇರುವಂಥದ್ದು ಕೇವಲ ಒಬ್ಬರು ಮಂತ್ರಿ. ಹಾಗಾಗಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 13 ಜನ MLCಗಳನ್ನ ಒಳಗೊಂಡಂತೆ 9 MLAಗಳು 4 ಜನ MLCಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 13 ಜನ ಶಾಸಕರಿದ್ರೂ ಕೂಡ ಕೇವಲ ಒಬ್ಬರನ್ನು ಮಂತ್ರಿ ಮಾಡುವಂಥದ್ದು ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ ಆಗಿದೆ. ಹಾಗಾಗಿ ಅದನ್ನ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರ ಸರಿಪಡಿಸ್ಕೊಳ್ಬೇಕು. ಕನಿಷ್ಠ 5 ಜನ ಮಂತ್ರಿಗಳನ್ನ ಮಾಡಬೇಕು. ಹಾಗೆ BZ ಜಮೀರ್ ಅಹಮದ್ ಖಾನ್ ರವರು ಎಲ್ಲರ ನಾಯಕರು, ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಮುಂದಿನ ಹಂತದಲ್ಲಿ ಏನಾದ್ರೂ ಇದನ್ನ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಸ್ಲಿಂ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ ನಿಮ್ಮ ವಿರುದ್ಧ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಅನ್ಶಾದ್ ಪಾಂಡೆ.